ಆ ವಿದ್ಯಾ ಏನಿದ್ದಾಳಲ್ಲ ಪೆನ್ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ಪೆನ್ ಹಿಡ್ಕೊಂಡು ನೋಡಿ ಭದ್ರಾಗಂತೂ ಫುಲ್ ನಿದ್ದೆನೇ ಬರ್ತಾ ಇರ್ತೈತಿ. ನಿದ್ದೆನೇ ಬರ್ತಾ ಇರ್ಬೇಕಾದ್ರೆ ಅವ್ವ ಅಂತಂದು ಹೇಳ್ತಾಳೆ. ಆವಾಗ ಭದ್ರಾ ಏನು ಅಂತಂದಾಗ ಕಾಲು ನೋವಾಗ್ತೈತಿ, ಸ್ವಲ್ಪ ಮುಲಾಮ್ ಹಚ್ತೀರಾ ಅಂತಂದಾಗ ಹಚ್ಲೇಬೇಕಲ್ಲ ನಾನು ಹಣೆ ಬಾರ ಅಂತಂದೇಳಿ ಕೋಪ ಮಾಡ್ಕೊಂಡು ಹೋಗಿ ಆಯಿಂಟ್ಮೆಂಟ್ ಹಚ್ಚಿ ಬಂದು ಕುಂತ್ಕೊಂತಾನ. ಮತ್ತು ಬರೀ ಅಮ್ಮಿ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ ಅದಕ್ಕೆ ಅದೇ ಈ ಕಡೆ ಶಿವರಾಮೇಗೌಡ ಅಲ್ಲಿ ಆಫೀಸ್ ಅವ್ರ ಹತ್ರ ಕಾಲುವೆಗೆಲ್ಲ ನೀರು ಬಿಡಿ ಅಂತೆಲ್ಲ ಹೇಳಿದೆ. ನೀರು ಬಿಡ್ರಾ ಅಂತೆಲ್ಲ ಕೇಳಿದಾಗ, ರೀ ಒಂದು ಕೆಲಸ ಮಾಡಿರಿ, ಬೆಳೆ ಎಲ್ಲ ಒಣಗೋದ್ಮೇಲೆ ಬಿಟ್ಬಿಡ್ರಿ ಅಂತೆಲ್ಲ, ರೈತರ ಕಷ್ಟ ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಿ ಬೈತಾ ಇರ್ತಾನೆ. ನೋಡಿರಿ ಇನ್ನು ಒಂದು ದಿವಸನೂ ತಡ ಆಗಂಗಿಲ್ಲ, ಬಂದು ನೀರು ಬಿಡ್ರಿ ಅಂತೆಲ್ಲ ಹೇಳಿ ಅವ್ರು ವಾರ್ನ್ ಮಾಡ್ತಾ ಇರ್ತಾನೆ. ಏನು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ನಿಮಗೆಲ್ಲ ಕೆಲಸ ಮಾಡೋಕ್ಕಂಗಿಲ್ಲ, ಕೆಲಸ ಬಿಟ್ಟು ಹೋಗ್ತಾ ಇರಿ ಅಂತೆಲ್ಲ ಹೇಳ್ತಾನೆ. ಆ ಕಡೆಯಿಂದ ಇನ್ನೊಬ್ರು ಯಾರೋ ಮೀಡಿಯಾದವ್ರು ಬಂದು ಶಿವರಾಮೇಗೌಡರು ಅವ್ರ ಮನೆ ಪರ್ಸ್ನಲ್ ಕೆಲಸದ ಮೇಲೆ ಕೂಡ ಇಲಾಖೆ ಕೆಲಸ ಬಗ್ಗೆ ತುಂಬ ಗೌರವದಿಂದ ನೋಡ್ಕೊಂಡು ಹೋಗ್ತಾ ಇದ್ರಂತ. ಬೆಲ್ ಹೊಡಿತಲ್ಲ ಈ ಕಡೆ ವಿದ್ಯಾ ಎಕ್ಸಾಮ್ ಬರೀತಾರೆ. ಒಂದು ಬೆಲ್ ಹೊಡಿತಲ್ಲ ಹೋಗೋಣ ಬಾ ಅಂತ. ಅಯ್ಯೋ ಇಷ್ಟು ಫೈನಲ್ ಬೆಲ್ ಅಲ್ಲ, ಇನ್ನು 1 ಗಂಟೆ ಆಗಿದೆ ಹೊಡೆದಿರೋ ಬೆಲ್ಲು ಅಂತಂದೇಳಿ, ಇನ್ನು 2 ಬೆಲ್ ಹೊಡಿಬೇಕು ಅಂತೆಲ್ಲ. ಆಮೇಲೆ ಪೇಪರ್ಸ್ನ ಕೊಟ್ಬಿಟ್ನೆ ಹೋಗ್ಬಿಡ್ಬೇಕು ಅಂತೆಲ್ಲ. ನಾವೆಲ್ಲ ಓದ್ಬೇಕಾ, ಬೆಲ್ ಹೊಡೆಯೋದೇ ಕಾಯ್ತಾ ಇದ್ವಿ ಅಂತೆಲ್ಲ. ಯಾವ ಬೆಲ್ ಬ್ಯಾಗ್ ಎತ್ಕೊಂಡು ಪೇರಿಕಿತ್ತು, ಹಂಗೆ ಪೇರಿ ಕೇಳೋದಕ್ಕೆ ಸ್ಕೂಲಲ್ಲ ಇದು ಕಾಲೇಜ್ ಅಂತೆಲ್ಲ ಮೇಲಾಗಿ ಎಕ್ಸಾಮ್ ನಡೀತಾ ಇರೋದು ಅಂತೆಲ್ಲ ಹೇಳ್ತಾ ಇತ್ತು. ಅದೇ ನಾನು ಕಾಣದೇ ಇರೋ ಎಕ್ಸಾಮ್ ಅಂತೆಲ್ಲ ಹೇಳಿದೆ. ನಾನು ಈಟೊತ್ತಿಗಾಗಿದೆ ಎಡಗೈಲಿ ಬರೆದು ಬಿಸಾಕ್ಬಿಡ್ತಿದ್ದೆ ಅಂತಾರೆ. ಅದು ಈಗೇನಾಯಿತು ಬಲಗೈಲೇ ಬರೆದು ಸುಮ್ಮನೆ ಇದೆಲ್ಲ ಯಾಕೆ ಬಿಡು ನಿನಗೆ, ಅದೆಲ್ಲ ಯಾಕೆ, ನೀನೇ ಬರಿ ಅಂತೆಲ್ಲ ಹೇಳಿ ಇಲ್ಲೇನು ಜಗಳ ನಡೀತಾ ಇರ್ತದೆ ಇಬ್ಬರ ಮಧ್ಯದಲ್ಲಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ವಿದ್ಯಾ ಇದ್ದು ಮ್ಯಾಮ್ ಅದು ಅಂತೆಲ್ಲ, ಮೇಡಮ್ ಹೋಗಿ ಸಾರ್ ಹೋಗಿ ಇಲ್ಲಿ ಮೇಡಮ್ ಚೇಂಜ್ ಆಗುತ್ತಾರೆ ಇದು ಎಕ್ಸಾಮ್ದು ಸೂಪರ್ವೈಸರ್. ಮತ್ತು ಈ ಕಡೆದು ಮೇಡಮ್ ಅಂತೆಲ್ಲ ಹೇಳ್ತಾ ವಿದ್ಯಾ, ಏನಮ್ಮ ಅಡಿಷ್ನಲ್ ಶೀಟ್ ಬೇಕಾ ಅಂತೆಲ್ಲ ಕೇಳಿದಾಗ, ಇಲ್ಲ ಮ್ಯಾಮ್ ಅದು ವಾಶ್ರೂಮ್ ಹೋಗಬೇಕು ಅಂತೆಲ್ಲ ಹೇಳ್ದೆ. ಸರಿ ಹೋಗಿ ಬನ್ನಿ ಅಂತೆಲ್ಲ ಹೇಳ್ತಾನೆ. ಹೋಗು ಅಂತೆಲ್ಲ ಭದ್ರಾನು ಹೇಳ್ತಾನೆ. ಹೋಗಂದರೆ ನನ್ನ ಕಾಲು ನೋವಾಗಿರೋದು ಗೊತ್ತಿಲ್ವೇ ನಿನಗೆ ಅಂತೆಲ್ಲ ಹೇಳ್ದೆ. ಸರಿ ಬೆನ್ನಿಗೆ ಬಿದ್ದಿರೋ ಬೇತಾಳ ಥರ ನಾನೇ ಎತ್ಕೊಂಡು ಹೋಗ್ಬೇಕೆ, ಸರಿ ಎತ್ಕೊಂಡು ಹೋಗ್ತೀನಿ ಬಾ ಅಂತೆಲ್ಲ ಹೇಳಿ ಎತ್ಕೊಂಡು ಹೋಗ್ತಾನೆ. ಇಲ್ಲಿ ಚಂಪಾ ಮತ್ತು ಅಮ್ಮಮ್ಮ ಹೊರಗೆ ನಿಂತಾರಲ್ಲ, ಎಕ್ಸಾಮ್ ಮುಗಿತೇನೆ ಮತ್ತೆ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದೀಯಾ ಅಂತ. ನಿಮ್ಮ ಅಮ್ಮಮ್ಮಗಳು ವಾಶ್ರೂಮ್ಗೆ ಹೋಗ್ಬೇಕಂತೆ, ಅದೇ ಆಮೇಲೆ ವಾಶ್ರೂಮು ಅಂತ ಅದೆಲ್ಲಿದ್ದದು ಅಂತಾರೆ. ಹೋಗಿ ಅಲ್ಲಿ ಏನು ಮಾಡ್ತೀಯಲ್ಲ ನೀನು ಅಂತೆಲ್ಲ ಕೇಳಿ, ವಿದ್ಯಾ ಏನ್ಲೇ ಅದು ಅಂತೆಲ್ಲ ಕೇಳ್ತಾನೆ. ಆ ಕಡೆ ಚಂಪಾ ಇದ್ದು ಅಮ್ಮ ಅಂಥೇಳಿ ಫಿಂಗರ್ ತೋರಿಸ್ತಾ ಇಂಟರ್ವೆಲ್ ಅಂತಂದೇಳಿ. ವಾಶ್ರೂಮ್ ಅಂದರೆ ಬಾತ್ರೂಮು ಅಂತ ಬೇಳೆ ತೋರಿಸ್ತಾ, ಹಂಗೆ ನೆಟ್ಟಗಾಗಿ ಹಿಂಗೆ ಅಂತ ಹೇಳಿ ಬಾತ್ರೂಮ್ ಅಂದರೆ ನನಗೆ ಹೆಂಗೆ ಅರ್ಥ ಆಗಬೇಕು ಅಂತ ಅಮ್ಮಮ್ಮ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸರಿ ಕರ್ಕೊಂಡು ಹೋಗು ಅಂತೆಲ್ಲ ಹೇಳ್ತಾ, ಅಯ್ಯ ನಾನು ಹೆಂಗೆ ಒಳಗೆ ಕರ್ಕೊಂಡು ಹೋಗೋದಾಗ ಮತ್ತೆ ಅಲ್ಲಿ ಯಾರಾದರೂ ಹೆಣ್ಮಕ್ಳಿದ್ರೆ ನನಗೆ ಪೊರ್ಕೆ ಸೇವೆ ಆಗುತ್ತೆ, ನೀನೇ ಹೋಗಿ ಬಾ ಅಂತ. ನಾನು ಹೆಂಗ್ಲ ಎತ್ಕೊಂಡು ಹೋಗಲಿ ಅಂತೆಲ್ಲ ಹೇಳಿ ಅಮ್ಮಮ್ಮ ಜಗಳ ಆಡ್ತಾ ಇರ್ತಲ್ಲ. ನೋಡು ಸುಮ್ಮನೆ ಎತ್ಕೊಂಡು ಹೋಗು ಅಂತೆಲ್ಲ. ಆ ಕಡೆಯಿಂದ ಲೇಡೀಸ್ ಯಾರೋ ಬರ್ತಾರ. ಅದು ಅವಾಗ ಯಾರೋ ಬಂದಿದ್ದು ನೋಡಿ ಆ ಮೇಡಮ್ ಒಳಗಡೆ ಯಾರಾದರೂ ಲೇಡೀಸ್ ಇದ್ದಾರೆ ಅಂತ, ಯಾರಿಲ್ಲ. ನಡಿ ಒಳಗೆ ಯಾರಿಲ್ಲ ಅಂತ ಕಾಕ ನಡಿ ಅಂತೆಲ್ಲ ಹೇಳ್ದ. ಸರಿ ನೀನು ಅಲ್ಲಿ ಕುಂತು ತೂಗುಡಿಸ್ತಾ ಇದೆಯಲ್ಲ, ಸರಿ ಮುಖ ತೊಳ್ಕೊಂಡು ಬರುವಂತೆ ನೀನು ಹಂಗೆ ನನ್ನ ಬಿಟ್ಟು ಈಚೆ ಬಿಡ್ತಾರ, ಮುಖ ತೊಳ್ಕೊಂಡು ನೀರನ್ನ ಹೇಳ್ಕೊಂಬರ್ರಿ ಅಂತ. ಹೋಗಿ ಬಾವ ನೀವು ಬಿಟ್ಟು ಬಾ, ಆಮೇಲೆ ನಾನು ಕರ್ಕೊಂಬರ್ತೀನಿ ಅಂತೆಲ್ಲ ಹೇಳ್ತಾಳೆ. ಸರಿ ಬಿಡು ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸ್ವಲ್ಪ ಬಿಟ್ಟು ಏನಾದರೂ ಹೇಳೋದಿತ್ತ ಮೊಮ್ಮಗನೇ ಅಂತೆಲ್ಲ ಕೇಳ್ತಾ, ಟೈಮ್ ಬರಲಿ ಹೇಳ್ಬಿಟ್ಟು ಗ್ರಾಚಾರನೇ ಬಿಡಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಮೊಮ್ಮಗ. ಅಮ್ಮಮ್ಮ ಬ್ಯಾಗ್ ಇಟ್ಕೊಂಡು ತಮಾಷೆ ಮಾಡ್ತಾ. ಅವಾಗ ಚಂಪಾ ಬಂದೆ ನಾನು, ಬಾವ ಹೋಗಿ ಎತ್ಕೊಂಬನ್ನಿ ಅಂತೆಲ್ಲ ಹೇಳ್ದೆ. ಎತ್ಕೊಂಬ ಈ ಮುದುಕಿ ಸಂಗ ನೀನು ಅತಿಯಾಗಿ ಆಡ್ತಾ ಇದೆಯಾ ಚಂಪಾ, ವಿಚಾರಿಸ್ಕೊಂಡ್ನಿ ಅಂತೆಲ್ಲ. ಅಯ್ಯೋ ಇಲ್ಲ ಬಾವ, ದೊಡ್ಡ ಮಾವ ಹೇಳಿರೋದಕ್ಕೆ, ನಾನು ನಿಮಗೆ ಹೇಳಿರೋದಕ್ಕೆ ಅದೊಂದೇ ಕಾರಣಕ್ಕೆ ಎಲ್ಲ ಸಹಿಸ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನಿಮಗಿತ್ತು ಎಲ್ಲರಿಗೆ ಅಂತೆಲ್ಲ ಹೇಳಿದ್ರೆ ಚಂಪಾ ನಾಚ್ಕೊಂಡು ಸುಮ್ಮನೆ ಆಗ್ಬಿಡ್ತಾಳೆ. ಅಲ್ಲಿ ಎತ್ಕೊಂಬರ್ತಾನೆ ಭದ್ರ. ಎತ್ಕೊಂಬಂದ ಮತ್ತೆ ಎಕ್ಸಾಮ್ ಹಾಲಿಗೆ ಕರ್ಕೊಂಡೋಗಿ ಅಮ್ಮಮ್ಮ ಮತ್ತೆ ಸತಾಯಿಸ್ತಾಳೆ. ಸ್ವಲ್ಪ ಸತಾಯಿಸಿದ್ರು ಕೂಡ ನಡಿ ಅಂತೆಲ್ಲ ಹೇಳಿ ಎಕ್ಸಾಮ್ ಬರೆಸ್ತಾ ಇರ್ತಾನೆ. ಏನೇನೋ ಬರೀತಾಳೆ, ಏನೋ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ. ಸುಮ್ಕೆ ಮಾತಾಡಬೇಡಿ, ನಂಗೆ ಬರೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಹೇಳಿ ಬೈತಾಳೆ.
ಈ ಕಡೆಯಿಂದ ಹೌದು ಇದು ನಿಮ್ಮ ಪರ್ಸ್ನಲ್ ಕೆಲಸದಿದ್ದ ಇಲಾಖೆ ಕೆಲಸ ಮಾಡ್ತೀರಾ ಏನಿಲ್ವಾ ಅಂತೆಲ್ಲ ಹೇಳಿ ಇವರು ಬೈತಿರ್ತಾರೆ. ನೋಡಪ್ಪ ವಿರೋಧ ಪಕ್ಷದವ್ರ ಕೆಲಸನೇ ಅದೇ ಇರುತ್ತೆ ಅಂತೆಲ್ಲ. ನಿಮ್ಮ ಸ್ವಂತ ಕೆಲಸನೇ ಮಾಡ್ಕೊಂಡು ಇಲಾಖೆ ಕೆಲಸ ಯಾವಾಗ ಮಾಡ್ತೀರಿ, ಅಂಥವ್ರಿಗೆ ಮಂತ್ರಿ ಪದವಿ ಎಲ್ಲ ಯಾಕೆ ಅಂತ ವಿರೋಧ ಪಕ್ಷದವರು ನಿಮ್ಮ ಪ್ರಶ್ನೆ. ಇದಕ್ಕೆ ನೀವೇನು ಹೇಳ್ತಾ ಇದ್ದೀರಿ ಅಂತಾರೆ. ಅವ್ರೇನಾದರೂ ಹೇಳ್ಕೊಂಡ್ಲಿ, ನನ್ನ ಸ್ವಂತ ಕೆಲಸದಲ್ಲಿ ಇಲಾಖೆ ಕೆಲಸಗಳ್ನ ಮರ್ತಿದ್ದೀನ ಅನ್ನೋದು ನೀವು ಹೇಳಿ ಅಂತೆಲ್ಲ ಮೀಡಿಯಾದವ್ರನ್ನ ಕೇಳ್ತಾರೆ. ಮೀಡಿಯಾದವ್ರನ್ನ ಕೇಳಿದಾಗ ನೋಡಿ ಈ ಟೀಕೆಗಳು ಸಾಯ್ತವೆ, ನಾವು ಮಾಡಿರೋ ಕೆಲಸಗಳು ಉಳ್ಕೊತಾವೆ ಅನ್ನೋದು ನಂಬಿರೋ ನಾನು ಅಂತೆಲ್ಲ. ಹಾಗಾಗಿ ಆ ದಾರಿಯಲ್ಲೇ ನಡೀತಾ ಇದ್ದೀರಿ ಅಂತೆಲ್ಲ. ಎಕ್ಸಾಮ್ ಮುಗೀತು, ಬೆಲ್ ಹೊಡಿತು ಅಂತೆಲ್ಲ. ಎಕ್ಸಾಮ್ ಮುಗೀತು ಅಂತ ಹೇಳಿ ಭದ್ರಾ ಕರ್ಕೊಂಬರ್ತಾನ. ಬರ್ದು ಏನವ ಪರೀಕ್ಷೆ ಸಂದಾಗಿ ಬರ್ದಿ ಅಂತ ಅವಯ್ಯ ಸಂದಾಗಿ ಬರ್ದೀನಿ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಅಮ್ಮಮ್ಮ ಓದೋ ವಿಚಾರದಲ್ಲಿ ಅವಳ ಕಡೆ ಬೆರಳು ಮಾಡಿ ತೋರಿಸ್ಬಾರ್ದು ಶಿವರಾಮ ಅಂತ ಅಮ್ಮಮ್ಮ ಹೇಳ್ದ. ಅಮ್ಮಮ್ಮಗೆ ಭಾಳ ಹೆಮ್ಮೆ ಇರ್ತೈತಿ. ಆವಾಗಲೇ ಆ ಆಟೋದ ನಂಬರ್ ತೊಗೊಂಡಾಳೆ, ಇಡೀ ರಾಜ್ಯನೇ ಕೊಂಡಾಡ್ಲಿಲ್ವೇ ಅಂತ, ಈಗೂ ಹಂಗೆ ಅಂತೆಲ್ಲ ಹೇಳಿ ಈ ಮೀಡಿಯಾದವ್ರು ವೀಡಿಯೋ ಮಾಡ್ತಾನೆ ಇರ್ತಾರೆ. ನಡೀರಿ ಮನೆಗೆ ಹೋಗೋಣ ಅಂತ ಎಲ್ಲರೂ ಮನೆಗೆ ಹೋಗ್ತಾರೆ. ಮನೆಗೆ ಬಂದು ಕಾರ್ ಇಳಿತಾರೆ. ಕಾರ್ ಇಳಿದು ಮೀಡಿಯಾದವರು ಯಾಕೋ ಜೊತೆಗೆ ಇರ್ತಾರೆ. ಎಷ್ಟೋ ಜನ ಒಳ್ಳೆ ಗಂಡ ಸಿಗಬೇಕಂತ ಹರಕೆ ಮಾಡಿದ ವಿದ್ಯೆ ಅವರು ಪೂರ್ವಜನ್ಮದ ಪುಣ್ಯ ಮಾಡಿದ್ರೇನೋ ಈ ಥರ ಗಂಡ ಸಿಗೋಕ್ಕೆ ಅಂತೆಲ್ಲ ಹೇಳಿ ಮೀಡಿಯಾದವರು ಸತಾಯಿಸ್ತಾ ಇರ್ತಾರೆ. ಎಲ್ಲರಿಗೂ ಶಾನೆ ಟ್ಯಾಂಕ್ಸ್ ಮೇಡಮ್. ನೀವು ಹೇಳಿದರೆ ನಾನು ಒಳಗೆ ಕರ್ಕೊಂಡು ಹೋಗಿ ಬಂದೆ ಅಂದೆ. ಸರಿ, ಇವತ್ತಿನ ಪ್ರೋಗ್ರಾಮ್ ಮುಗಿದ್ರೆ ಇವತ್ತಿನ ಪ್ರೋಗ್ರಾಮ್ ಇಷ್ಟೇ ಮುಗೀತು, ಮತ್ತು ನಾಳೆ ಬರ್ತೀವಿ ಅಂತೆಲ್ಲ ಹೇಳಿದೆ. ವಿದ್ಯಾ ಇಲ್ಲಿಂದ ಭದ್ರಾ ವೀಲ್ ಚೇರ್ ಮೇಲೆ ಕೂರಿಸಿ ಮಲ್ಕೋಬೇಕು. ನನ್ನನ್ನು ಎಕ್ಸಾಮ್ ಬರೆಯೋಕೆ ಕರ್ಕೊಂಡು ಹೋಗಿದ್ದಕ್ಕೆ ಶಾನೆ ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳ್ತಾಳೆ. ಕೈ ನೈತೈತೆ, ನಾನೇನು ನಿನಗೋಸ್ಕರ ಕರ್ಕೊಂಡು ಹೋಗಿಲ್ಲ, ಅಪ್ಪಯ್ಯಗೆ ಮಾತು ಕೊಟ್ಟಿದ್ದೇನಂತ ಕರ್ಕೊಂಡು ಹೋಗಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಅವ್ರು ಯಾಕಾಗೋ ಕೆಲಸ ಮಾಡಿದ್ವಿ, ಈಗ ತಾನೇ ಹೇಳ್ಬಿಟ್ಟು ಹೋದ್ರು, ಅದನ್ನ ಕೇಳ್ಬಿಟ್ಟು ಯಾಕೆ ಹಿಂಗೆ ಸರು ಹೇಳಿದೆ, ಯಾರು ಹೇಳಿರಂತ ಮಾಡಿದರೆ ಕಾಟಾಚಾರಕ್ಕೆ ಮಾಡಿದೆ, ಭಾವ ನಿನ್ನ ಮೇಲಿನ ಪ್ರೀತಿಗೆ ಮಾಡಿದರು ಅಂತಲ್ಲಿ ಪ್ರೀತಿಲಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಟೈಮಿಗೆ ಏನೇ ಟಿಕೆಟೇ ತೊಗೊಂಡ್ಲಾರ್ದ ಲಾಟ್ರಿ ಹೊಡೆದಷ್ಟು ಖುಷಿ ಅಂತ ಈಶ್ವರಿ, ಸಾವಿತ್ರಿ ಅವರೆಲ್ಲ ಬಂದು ಹೀಯಾಳಿಸ್ತಾ ಇರ್ಬೇಕಾದ್ರೆ ಇಲ್ಲಿ ಶಾಂತಿ ಅಕ್ಕ ಹೋಗಿ ವಿನಾಂತಿ ಅಕ್ಕ ಅಂತೆಲ್ಲ, ನಾನು ಔಟ್ ಹೌಸ್ನಲ್ಲಿ ನಿಮ್ಮ ಸರ್ದಿನೂ ಹೋಗುತ್ತಲ್ವೇ ಅಂತೆಲ್ಲ ಹೇಳ್ತಾ ಅದೇ ಜಗಳ ನಡೀತಾನೆ ಇರ್ತೈತಿ. ಇವರೆಲ್ಲ ನಡಿಗೆ ಜಾಸ್ತಿ ಮೆರಿಬೇಡ ಅಂತೆಲ್ಲ ಈಶ್ವರತೆ ಕೊಬ್ಬು ಅನ್ನಕ್ಕೆ ಚಿಕನ್ಲೆ ಅಂತೆಲ್ಲ ಜಗಳ ಹಿಂಗೆ ಮಾತಿಗೆ ಮಾತು ಬೆಳೀತಾ ಇರ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ನನ್ನ ಮೇಲೆ ಆ ಪ್ರೀತಿ ಅಕ್ಕರೆ ತೋರಿಸೋದು ನಿಮಗೆ ಇದಾಗ್ಬಿಟ್ಟಿದೆ ಅಂತೆಲ್ಲ. ಫಸ್ಟು ಅದು ಈ ಥರ ಆಗಿರೋಕ್ಕೆ ಸಮಸ್ಯೆ ನೀವೇ ಅಂತ ಕಾರಣ ಗೊತ್ತಾದರೆ ಇಬ್ಬರಂತ ಔಟ್ ಹೌಸಲ್ಲಿದ್ದಾರೆ, ಇಬ್ಬರಂತೂ ಅಟ್ಟಿಯಿಂದ ಹೊರಗಡೆ ಹೋಗ್ತಾರೆ ನೋಡು ಅಂತೆಲ್ಲ ಹೇಳಿದೆ. ಅವ್ರ ತಂಗಿ ಏನೋ ಅಂತಾಳ, ಸರು ಹೇಳ್ತಾಳೆ. ಸರುಗೆ ಕೈ ಎತ್ತಿ ಹೋಗ್ಬಿಡ್ತಾಳೆ ಈ ಅಮ್ಮ ಸಾವಿತ್ರಿ, ನಿನ್ನ ಮೇಲೆ ದೃಷ್ಟಿ ಹಾಕಿದ ಸಿಡ್ದೋಗ್ಬಿಡ್ಬೇಕು ಅಂತೆಲ್ಲ ಹೇಳಿದಾಗ ಅವ್ರ ತಂಗಿ ಕೈ ಎತ್ತಕ್ಕೆ ಹೋಗ್ಬಿಡ್ತಾಳೆ. ಅವ್ರ ತಂಗಿ ಮೇಲೆ ಕೈ ಇಳಿಸಿ ಇಲ್ಲಾಂದರೆ ಮನೆಯಿಂದ ಹೊರಗೆ ಹಾಕ್ತೀನಿ, ಮಾವಯ್ಯನ ಒಂದೇ ಕೂಗು ಹಾಕಿದರೆ ಸಾಕು ನೋಡು, ಎಲ್ಲಿರೋರು ಅಲ್ಲಿ ಇರ್ತೀರಿ ನೋಡು ಅಂತೆಲ್ಲ ಹೇಳಿ ಆಗ್ತಾಳೆ. ಇನ್ನು ನಾಳೆ ಎಕ್ಸಾಮ್, ನಾಳೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಏನು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋ ಟೈಮೊಳಗೆ ಇಲ್ಲಿ ಎಕ್ಸಾಮ್ ಬರಿತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯ ಮಲ್ಕೊಂಡಿರೋನ ತೊಗೊಂಬಿಡೋದು. ಅವನು ಹೆಣ ಬಿದ್ಕೊಂಡಂಗೆ ಇದು ಯಾವುದು ಹೆಣ ಇದ್ದಂಗೆ ಐತಲ್ಲ ಅಂತ. ಸರಿ ಅದು ಹೆಣನೇ ಅಂತೆಲ್ಲ ಹೇಳ್ತಾನೆ. ಇವತ್ತು ಎಕ್ಸಾಮ್ ಇರೋದು ಹೆಣದ ಮೇಲೆ, ಜೀವಂತವಾಗಿರೋ ಪರೀಕ್ಷೆ ಮಾಡಿಕೊಂಡು ಎಕ್ಸಾಮ್ ಬರೆಯೋಕ್ಕಾಗುತ್ತೆ ಅಂತೆಲ್ಲ ಹೇಳಿ ಕೇಳ್ತಾನೆ. ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ ಅಂತೆಲ್ಲ ಭದ್ರ ಕಣ್ಣು ಮುಚ್ಕೊಂತ ಕನಸು ಕಂಡುಬಿಡ್ತಾನೆ. ಆತ ಮಕ್ಕಂಡಿರತ್ತೆ ಎದ್ದು ಕುಂತ್ಕೊಂಡಾಗ ಯಮ್ಮದೇವು ಅಂತ ಭದ್ರ ಎದ್ದು ಚೇರ್ ಮೇಲೆ ನಿಂತಾನೆ. 6 ಅಡಿ ವ್ಯಕ್ತಿ ಮಾತ್ರ 6 ಅಡಿ ಇರೋದು, ಧೈರ್ಯ ಮಾತ್ರ ಜಸ್ಟ್ 2 ಅಡಿ ಇರೋದಂತ ವಿದ್ಯೆ ಸತಾಯಿಸ್ತಾಳೆ. ನಾಳೆ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆನೂ ಮತ್ತೆ ಎಕ್ಸಾಮ್ ಬರೆಯೋಕ್ಕೆ ಬಂದಿರ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇಲ್ಲಿ ಇವ್ರ ಮನೆಯವರೆಲ್ಲ ಬಂದಿರ್ತಾರೆ ಸತಾಯಿಸಾಕ ಪಾಪ, ಆದ್ರೆ ಅದು ಯಾವುದಕ್ಕೆ ಸೊಪ್ಪು ಹಾಕಲ್ಲ ವಿದ್ಯೆ. ಚೆನ್ನಾಗಿದೆ ನಾಳೆ ಎಪಿಸೋಡ್ನ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.